ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಮಂಡೇ ನೈಟ್ ಊಟಕ್ಕೆ ಅಂತಂದ್ಬಿಟ್ಟು ಮಶ್ರೂಮ್ ದಮ್ ಬಿರಿಯಾನಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ಎದುರುಗಡೆ ಮನೆಯವ್ರಿಗೆ ನೈಟ್ ಅಡುಗೆ ಏನು ಮಾಡೋದಕ್ಕೆ ಹೋಗಬೇಡಿ, ನಾನು ಮಶ್ರೂಮ್ ದಮ್ ಬಿರಿಯಾನಿ ಕೊಡ್ತೀನಿ ಅಂತಂದ್ಬಿಟ್ಟು ಹೇಳಿದ್ದೆ. ಹಾಗಾಗಿ ನಮ್ಮ ಮನೆಯವ್ರಿಗೆ ಮತ್ತು ಅಣ್ಣವ್ರಿಗೆ, ನಮ್ಮ ಫ್ರೆಂಡಿಗೆ, ಇವ್ರು 3 ಜನಕ್ಕೂ ಮಶ್ರೂಮ್ ದಮ್ ಬಿರಿಯಾನಿ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಇನ್ನು ನನಗೆ ಬಂದು ಹಿಂದಿನ ದಿನ ನೈಟು ಮೊಳಕೆ ಹೆಸರು ಕಾಳು ಮಸಾಲೆ ಸಾಂಬಾರನ್ನು ಮಾಡಿದ್ದೆ, ಅದೇ ಒಂದು ಸ್ವಲ್ಪ ಇತ್ತು. ಮತ್ತು ವೈಟ್ ರೈಸ್ ಎಲ್ಲ ಇತ್ತು ಮಧ್ಯಾಹ್ನ ಮಾಡಿರೋದು, ಅದೇ ತಿನ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಇವ್ರು 3 ಜನಕ್ಕೆ ಮಾತ್ರ ಮಶ್ರೂಮ್ ದಮ್ ಬಿರಿಯಾನಿಯನ್ನು ಮಾಡ್ತಾಯಿದ್ದೀನಿ. ಅಂದರೆ ನನಗೆ ಈ ಥರ ಬಟನ್ ಮಶ್ರೂಮನ್ನು ತಿಂದರೆ ಯಾಕೋ ಒಂಥರ ಹೊಟ್ಟೆ ನೋವು ಥರ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನಾನು ಈ ಮಶ್ರೂಮ್ ತಿನ್ನೋದಕ್ಕೆ ಹೋಗೋದಿಲ್ಲ. ಒಂಥರ ನಾಟಿ ಸ್ಟೈಲ್ ಮಶ್ರೂಮ್ ಇರುತ್ತಲ್ವ, ಅದು ತಿಂದರೆ ಏನೂ ಆಗೋದಿಲ್ಲ. ಹಾಗಾಗಿ ಇವ್ರಿಗೆ ಮಾತ್ರ ಮಾಡ್ತಾಯಿದ್ದೀನಿ. ಅವರು ಸಾಕಷ್ಟು ಸಲ ಏನು ಮಾಡಿದ್ರು ತೊಗೊಂಬಂದು ಕೊಡ್ತಾ ಇರ್ತಾರೆ. ಮೊನ್ನೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿದರು, ಅದು ತೊಗೊಂಬಂದು ಕೊಟ್ಟರು. ಅದಾದಮೇಲೆ ಪಾಸ್ತಾ ಏನೋ ಮಾಡಿದರು, ಅದು ತೊಗೊಂಬಂದು ಕೊಟ್ಟರು. ಆ ಒಂದು ಕಪ್ಸ್ ಎಲ್ಲ ಇತ್ತು. ಸರಿ ನೈಟು ಅಡುಗೆ ಏನು ಮಾಡೋದಕ್ಕೆ ಹೋಗ್ಬೇಡಿ, ನಾನೇ ಕೊಡ್ತೀನಿ ಅಂತಂದ್ಬಿಟ್ಟು ಅಡುಗೆ ನಮ್ಮ ಮನೆಯವ್ರಿಗೆ ಮತ್ತು ಅವ್ರಿಗೆ ನಾನೇ ಇಲ್ಲಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇನ್ನು ಮೊದಲಿಗೆ ನಾನು ಮಿಕ್ಸಿ ಜಾರ್ ಒಳಗಡೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಪುದೀನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಬಿಟ್ಟು ನಾನು ಪೇಸ್ಟ್ ಮಾಡಿಕೊಂಡೆ. ಅದಾದಮೇಲೆ ಒಂದು ಪಾಕೆಟ್ ಮಶ್ರೂಮನ್ನು ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡೆ. ನೆಕ್ಸ್ಟ್ ಇವಾಗ ಒಂದು 4 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಚಿಕ್ಕ ಚಿಕ್ಕ ಈರುಳ್ಳಿನೇ ಹಾಗಾಗಿ. ಆಮೇಲೆ 1-2 ಚಿಕ್ಕ ಚಿಕ್ಕ ಟೊಮೊಟೊ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡೆ. ಇವಾಗ ಮಶ್ರೂಮ್ ದಮ್ ಬಿರಿಯಾನಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ನೆಕ್ಸ್ಟ್ ಇವಾಗ ಗ್ಯಾಸ್ ಸ್ಟವ್ ಆನ್ ಮಾಡಿ ದೊಡ್ಡ ಕುಕ್ಕರೇ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಒಂದು ಸ್ವಲ್ಪ, ತುಪ್ಪ ಒಂದು ಸ್ವಲ್ಪ ಹಾಕಿ, ತುಪ್ಪ ಎಣ್ಣೆ ಬಿಸಿ ಆದಮೇಲೆ ಇವಾಗ ಮಸಾಲೆ ಸ್ಪೈಸಸ್ ಎಲ್ಲ ಹಾಕ್ತಾಯಿದ್ದೀನಿ. ಚಕ್ಕೆ, ಲವಂಗ, ಸೋಂಪು, ಮರಾಠಿ ಮೊಗ್ಗು, ಆಮೇಲೆ ಪಲಾವ್ ಎಲೆ, ನೆಕ್ಸ್ಟ್ ಇವಾಗ ಕಸೂರಿ ಮೆಂತೆ ಒಂದು ಸ್ವಲ್ಪ ಹಾಕಿ, ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಫ್ರೈ ಆಗೋದಕ್ಕೆ ಬಿಟ್ಟು, ಹಂಗೆ ಒಂದು ಸ್ವಲ್ಪ ಹೊತ್ತೇ ಬಿಟ್ಟು ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕಿ ಇವಾಗ ಎಣ್ಣೆ ಮತ್ತು ತುಪ್ಪದಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಈ ಈರುಳ್ಳಿ ಬಂದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ತೀನಿ. ಯಾವುದೇ ಒಂದು ರೆಸಿಪಿ ಆಗಿರಲಿ, ಎಣ್ಣೆಯಲ್ಲಿ ನಾವು ಈರುಳ್ಳಿಯನ್ನು ಹಾಕಿದಾಗ ಈರುಳ್ಳಿ ಅನ್ನೋದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿದ್ರೆ ಒಂಥರ ರೆಸಿಪಿ ಅನ್ನೋದು ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನಾನು ಯಾವಾಗಲೂ ಇದೇ ರೀತಿಯಾಗಿಯೇ ಮಾಡ್ತೀನಿ. ಅದಾದಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೊಟೊ ಹಣ್ಣನ್ನು ಹಾಕ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ, ಇನ್ನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ, ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು, ಅದಾದಮೇಲೆ ಅರಿಶಿಣದ ಪುಡಿ ಒಂದು ಸ್ವಲ್ಪ ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ, ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮಶ್ರೂಮನ್ನು ಹಾಕಿ ಹಾಗೆ ಒಂದು ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ತಾಯಿದ್ದೀನಿ. ಈಗ ಮಶ್ರೂಮು ಮತ್ತು ಪುದೀನ, ಕೊತ್ತಂಬರಿ ಪೇಸ್ಟ್ ಎಲ್ಲ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಆಗಿತ್ತು. ಅದಾದಮೇಲೆ ಇವಾಗ ಒಂದು ಸ್ವಲ್ಪ ಧನಿಯಾ ಪುಡಿಯನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡಿ, ನೆಕ್ಸ್ಟ್ ಇವಾಗ ನಾನು 1.5 ಗ್ಲಾಸಷ್ಟು ನಾನು ಅಕ್ಕಿಯನ್ನು ತಗೊಂಡಿದ್ದೆ. ಹಾಗಾಗಿ ನಾನು 2.25 ಗ್ಲಾಸಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಈ ನೀರು ಕುದಿಯೋ ಟೈಮಲ್ಲಿ ಇವಾಗ ನಾನು ಈ ಒಂದು ಮಶ್ರೂಮ್ ಬಿರಿಯಾನಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡಾಗ ಆವಾಗ ನಾನು ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೆ. ಇವಾಗ ಅಕ್ಕಿ ಎಲ್ಲ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ 1-2 ವಿಸಿಲ್ ಬಿಡ್ತೀನಿ. ಈಗ ಇಲ್ಲಿ ನೋಡ್ತಾ ಇರ್ಬೋದು ಮಶ್ರೂಮ್ ದಮ್ ಬಿರಿಯಾನಿ ಅನ್ನೋದು ರೆಡಿ ಆಗಿದೆ. ಕುಕ್ಕರ್ ವಿಸಿಲ್ ಎಲ್ಲ ಹೋಗಿ ತಣ್ಣಗಾಗಿತ್ತು. ನೆಕ್ಸ್ಟ್ ಇವಾಗ ಈ ಮಶ್ರೂಮ್ ದಮ್ ಬಿರಿಯಾನಿಯನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಚೆನ್ನಾಗಾಗಿದೆ ಮಶ್ರೂಮ್ ಬಿರಿಯಾನಿ ಅನ್ನೋದು. ಈಗ ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ಇನ್ನು ಹಾಟ್ ಬಾಕ್ಸ್ ಒಳಗಡೆ ಇನ್ನು ನಮ್ಮ ಎದುರುಗಡೆ ಮನೆಯವ್ರಿಗೆ ಈ ಮಶ್ರೂಮ್ ದಮ್ ಬಿರಿಯಾನಿಯನ್ನು ಹಾಕ್ತಾಯಿದ್ದೀನಿ. ಅದಾದಮೇಲೆ ಅಲ್ಲಿ ನೋಡ್ತಾ ಇರ್ಬೋದು ಅವರು ಏನು ಡ್ರೈ ಫ್ರೂಟ್ಸ್
ಫ್ರೂಟ್ಸ್ ಲಡ್ಡು ಮತ್ತು ಇನ್ನು ಪಾಸ್ತಾ ಏನೋ ಅದೆಲ್ಲ ಕೊಟ್ಟಿದ್ದರು. ಆ ಒಂದು ಕಪ್ಸ್ ಎಲ್ಲ ಹಂಗೆ ಇತ್ತು. ನಾನು ಊರಿಗೆ ಹೋಗೋದಕ್ಕಿಂತ ಮುಂಚೆ ಅವರು ಕೊಟ್ಟಿದ್ದು. ಇನ್ನು ಆ ಒಂದು ಬಟ್ಲೊಳಗಡೆನೂ ಹಾಕ್ಕೊಡ್ತಾಯಿದ್ದೀನಿ, ದೊಡ್ಡ ಬಟ್ಲೊಳಗಡೆ. ಯಾಕಂದರೆ ಅವ್ರ ಮನೆಯಲ್ಲಿ ಅಣ್ಣ ಮತ್ತು ನನ್ನ ಫ್ರೆಂಡು, ಅದಾದಮೇಲೆ ಪುಟಾಣಿ ಮಕ್ಕಳು ಒಂದಿಬ್ರು ಇದ್ದಾರೆ. ಅವರು ಈ ಥರ ಸ್ಪೈಸ್ ಅಡುಗೆಗಳನ್ನೆಲ್ಲ ತಿನ್ನೋದಕ್ಕೆ ಹೋಗೋದಿಲ್ವಂತೆ. ಹಾಗಾಗಿ ಯಾವುದಕ್ಕೂ ಇರಲಿ ಒಂಚೂರು ಏನಾದರೂ ತಿನ್ನಿಸ್ತಾರೇನೋ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದೆ. ನಾನು ಅಡುಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ನಲ್ವ, ಹಾಗಾಗಿ ಜಾಸ್ತಿನೇ ಕೊಟ್ಟಿದ್ದೆ. ಇನ್ನು ನಮ್ಮ ಮನೆಯವ್ರಿಗೆ ಮತ್ತು ಅಣ್ಣ ಅವ್ರಿಗೆ, ನಮ್ಮ ಫ್ರೆಂಡ್ಗೆ 3 ಜನಕ್ಕೂ ನೈಟ್ ಊಟಕ್ಕೆ ಅದು ಸರಿ ಹೋಯ್ತು. ನನಗೆ ಮೊಳಕೆ ಹೆಸರು ಕಾಳು ಮಸಾಲೆ ಸಾಂಬಾರು ಮತ್ತು ವೈಟ್ ರೈಸ್ ಇತ್ತು. ನೆಕ್ಸ್ಟ್ ಇವಾಗ ಅವ್ರಿಗೆ ಮಶ್ರೂಮ್ ದಮ್ ಬಿರಿಯಾನಿ ತೊಗೊಂಡು ಕೊಟ್ಟು ಬಂದು ನಾವು ಊಟ ತಿಂದು ಇನ್ನು ಪಾತ್ರೆಗಳೆಲ್ಲ ವಾಶ್ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿದೆ. ಇನ್ನು ನಾನು ಅಮ್ಮಮ್ಮನೆಯಿಂದ ರಾಗಿ ಹಸಿಟ್ಟು ತೊಗೊಂಬಂದಿದ್ದೆ. ಈ ಒಂದು ಬಾಕ್ಸನ್ನು ತೊಳೆದು ಈ ಬಾಕ್ಸ್ ಒಳಗಡೆ ರಾಗಿ ಹಸಿಟ್ಟನ್ನೆಲ್ಲ ಹಾಕಿ ಎತ್ತಿಟ್ಬಿಡೋಣ ಅಂತಂದ್ಬಿಟ್ಟು ಈ ಕೆಲಸ ಮಾಡ್ತಾಯಿದ್ದೀನಿ. ಅದಾದಮೇಲೆ ಇನ್ನು ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ತೊಗೊಂಬಂದಿದ್ನಲ್ವ, ಅದನ್ನು ಇಲ್ಲೇ ಇಟ್ಟಿದ್ದೆ. ಆಮೇಲೆ ಅಡುಗೆ ಎಲ್ಲ ಆದಮೇಲೆ ಕೆಲಸಗಳೆಲ್ಲ ಮುಗಿದ ಮೇಲೆ ಈ ಕೆಲಸನ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಇವಾಗ ಚಾಪೆಯನ್ನು ಹಾಸ್ಕೊಂಡು ನೀಟಾಗಿ ಕುತ್ಕೊಂಡು ಇವಾಗ ಕೊತ್ತಂಬರಿ ಸೊಪ್ಪು ಪುದೀನನೆಲ್ಲ ಬಿಡಿಸ್ತಾ ಇದ್ದೀನಿ. ಥಂಡಿ ಅಂತೂ ವಿಪರೀತ ಇದೆ ಅಲ್ವಾ, ಬರೀ ನೆಲದ ಮೇಲೆ ಕುತ್ಕೊಳ್ಳೋದಕ್ಕೇ ಆಗೋದಿಲ್ಲ. ಹಾಗಾಗಿ ಚಾಪೆ ಹಾಸ್ಕೊಂಡು ಕುತ್ಕೊಂಡಿದ್ದೆ. ನೆಕ್ಸ್ಟ್ ಇವಾಗ ಪುದೀನ ಕಡ್ಡಿಳಿತ್ತಲ್ವ, ಅದನ್ನು ಒಂದು ಗ್ಲಾಸಲ್ಲಿ ಹಾಕಿ ಇಟ್ಟಿದ್ದೀನಿ. ಮೊಳಕೆಗಳೆಲ್ಲ ಬರುತ್ತಲ್ವ, ಆವಾಗ ಪಾಟ್ ಒಳಗಡೆ ಹಾಕೋಣ ಅಂತಂದ್ಬಿಟ್ಟು ಆಲ್ರೆಡಿ ಇದೆ. ಇನ್ನೊಂದು ಪಾಟು ಖಾಲಿಯಾಗಿತ್ತು, ಅದರೊಳಗಡೆ ಹಾಕೋಣ ಅಂತಂದ್ಬಿಟ್ಟು ಈ ಒಂದು ಪುದೀನ ಕಡ್ಡಿಗಳನ್ನೆಲ್ಲ ಒಂದು ಗ್ಲಾಸಲ್ಲಿ ನೀರು ಹಾಕಿ ಇಟ್ಟಿದ್ದೀನಿ. ಅದಾದಮೇಲೆ ಸೋಮವಾರ ನೈಟು ಅಷ್ಟೇ ನಾನು ವೀಡಿಯೋಸನ್ನು ಮಾಡ್ಕೊಂಡಿದ್ದು. ಇವಾಗ ಮಂಗಳವಾರ ಬೆಳಗ್ಗೆ ಎದ್ದು ರೊಟೀನ್ ಕೆಲಸಗಳನ್ನೆಲ್ಲ ಮುಗಿಸಿ ಇವಾಗ ಮನೆಯೆಲ್ಲ ಕಸ ಗುಡಿಸ್ತಾ ಇದ್ದೀನಿ. ಇವಾಗಂತೂ ವಿಪರೀತ ಥಂಡಿ ಇದೆ ಅಲ್ವಾ, ಹಾಗಾಗಿ ಬೆಳಗ್ಗೆ ಟೈಮು ಬೇಗನೆ ಎಚ್ಚರ ಆಗೋದಿಲ್ಲ. ಎದ್ದು ನಾನು ದೇವ್ರ ಫೋಟೋಸ್ ನೋಡಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ಗಡಿಯಾರ ನೋಡಿದಾಗ 7 ಗಂಟೆ 7:15 7:30 ಹಂಗೆಲ್ಲ ಆಗಿಬಿಟ್ಟಿರುತ್ತೆ. ಯಪ್ಪ ಇಷ್ಟೊಂದು ಲೇಟಾಗಿ ಎದ್ದಿದ್ದೀನ ಅಂತಂದ್ಬಿಟ್ಟು ಆವಾಗ ಹಂಗಂಗೆ ವಾಶ್ರೂಮ್ಗೆ ಹೋಗಿ ಫೇಸ್ ವಾಶ್ ಮಾಡ್ಕೊಂಬಂದು ಆಮೇಲೆ ಬಿಸಿ ನೀರು ಕಾಯಿಸ್ಕೊಂಡು ಕುಡಿದು ಇನ್ನು ಹಂಗೆ ಒಂದು ಸ್ವಲ್ಪ ಹೊತ್ತು ಕೂರೋದಿಲ್ಲ, ಹಂಗೆ ಇನ್ನು ಕೆಲಸಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಏಕೆಂದರೆ ನಾನು ಬೆಳಗ್ಗೆ ಟೈಮೇ ಪೂಜೆ ಮಾಡೋದಲ್ವ, ಹಾಗಾಗಿ ಇನ್ನು ಕೂತ್ಕೊಳ್ಳೋದಕ್ಕೂ ಪುರ್ಸೋತಿರೋದಿಲ್ಲ. ಒಂದು 5:45 6 ಗಂಟೆ ಹಂಗೆ ಎದ್ದಿದ್ದೀನಿ ಅಂತಂದರೆ ಆರಾಮ್ಸೆ ಕೆಲಸಗಳನ್ನು ಮಾಡ್ಕೊಳ್ಬೋದು. ಈ ಥರ ಏನು 7:15 7:30 ಎದ್ದಿದ್ದೀನಿ ಅಂದರೆ ಲೇಟ್ ಆಗಿಬಿಡುತ್ತೆ. ಯಾಕಂದರೆ ವಾಶ್ರೂಮ್ಗೆ ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಬರೋಷ್ಟರಲ್ಲೇ ಒಂದು 8 ಗಂಟೆ ಆಗಿಬಿಟ್ಟಿರುತ್ತೆ. ಇನ್ನು ಕಸಗಳೆಲ್ಲ ಗುಡಿಸ್ಕೊಂಡು ಬೆಡ್ಡೆಲ್ಲ ರೀಸೆಟ್ ಮಾಡಿ ಆಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿ ಆಮೇಲೆ ಟಿಫನ್ ಮಾಡಿ ತಿನ್ನೋಷ್ಟರಲ್ಲಿ 11:15 12 ಗಂಟೆ ಆಗಿಬಿಡುತ್ತೆ. ಹಾಗಾಗಿ ಈ ಥರ ವೆದರ್ ಇದ್ದಾಗ ನನಗೊಂದು ಸ್ವಲ್ಪ ಕೆಲಸಗಳು ಬ್ಯುಸಿಯಾಗಿರುತ್ತೆ ಬೆಳಗ್ಗೆ ಟೈಮು. ಅದಕ್ಕೆ ನಾನು ಯಾವಾಗಲೂ ಸಮ್ಮರ್ ಅಂದರೆ ನನಗೆ ಇಷ್ಟ ಅಂತ ಹೇಳ್ತಾ ಇರ್ತೀನಿ. ಸಮ್ಮರಲ್ಲಂತೂ ನನಗೆ ಒಂದು 4:15 5 ಗಂಟೆ ಇಷ್ಟು ಬೇಗ ಎಚ್ಚರ ಆಗಿಬಿಡುತ್ತೆ. ಆವಾಗ ಒಂದು 8 ಗಂಟೆ 8:30 ಕೆಲಸಗಳನ್ನು ಮುಗಿಸ್ಬಿಟ್ಟಿರ್ತೀನಿ. ನನಗೆ ಆ ವೆದರ್ ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟ. ನೆಕ್ಸ್ಟ್ ಇವಾಗ ಬಾಲ್ಕನಿಗಳು, ಕಾರಿಡಾರು ಮತ್ತು ಮನೆ ಒಳಗಡೆ ಎಲ್ಲ ಕಸ ಗುಡಿಸಿದ್ದಾಯಿತು. ಅದಾದಮೇಲೆ TV ಯೂನಿಟು ಮತ್ತು ಫ್ರಿಜ್ ಮೇಲೆಲ್ಲ ಧೂಳೆಲ್ಲ ಒರೆಸಿದ್ದಾಯಿತು. ನೆಕ್ಸ್ಟ್ ಇವಾಗ ಈ ಒಂದು ಬೆಡ್ನೆಲ್ಲ ರೀಸೆಟ್ ಮಾಡ್ತಾಯಿದ್ದೀನಿ. ಈಗ ಎಲ್ಲ ಕೆಲಸ ಮಾಡಿದ್ದಾಯಿತು. ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಹಿಂದಿನ ದಿನ ಇಟ್ಟಿರೋ ಹೂಗಳೆಲ್ಲ ತುಂಬ ಫ್ರೆಶ್ ಆಗಿರುತ್ತೆ. ಈ ಥರ ವೆದರ್ ಇತ್ತು ಅಂತಂದರೆ ಎತ್ತು ಬಿಸಾಡೋದಕ್ಕೇ ಮನಸ್ಸು ಬರೋದಿಲ್ಲ. ಹಾಗಾಗಿ ನಾನು ಈ ಹೂಗಳನ್ನೆಲ್ಲ ತೆಗೆದು ಉರುಳಿ ಬೋಲ್ ಇದೆ ಅಲ್ವಾ, ಅಲ್ಲಿ ಮೇನ್ ಡೋರ್ ಹತ್ರ ಪಾರ್ಟಿಷನ್ ಹತ್ರ ಅಲ್ಲಿ ನಾನು ಈ ಹೂಗಳನ್ನು ಆ ಒಂದು ಉರುಳಿ ಬೋಲ್ ಒಳಗಡೆ ಹಾಕ್ತೀನಿ. ಈಗ ದೇವ್ರ ಮನೆಯಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿದ್ದಾಯಿತು. ನೆಕ್ಸ್ಟ್ ಇವಾಗ ಮೇನ್ ಡೋರ್ ಹತ್ರ ಬಂದಿದ್ದೀನಿ. ಇಲ್ಲಿ ಹೊಸ್ಲೊರೆಸಿ ಹೊಸ್ಲಿಗೆ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕಿ ಇಲ್ಲಿ ರೆಡಿ ಮಾಡಿದ್ರೆ ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ದಂಗೆ ಆಗುತ್ತೆ.
ಹಾಗೆ ವಸಂತಕ್ಕ ಅವರು ಕಮೆಂಟ್ ಮಾಡಿದರು, ಡಿಸೆಂಬರ್ 1ಗೆ ನಮ್ಮ ಬ್ರದರ್ ಇನ್ ಲಾ ಅವ್ರದ್ದು ಬರ್ತ್ಡೇ ಇದೆ ಮಂಜು, ನಾನು ಮರೆತು ಬಿಟ್ಟಿದ್ದೆ, ಅವ್ರಿಗೆ ವಿಶ್ ಮಾಡಿ ಅಂತಂದ್ಬಿಟ್ಟು ಅವರು ಕಮೆಂಟ್ ಮಾಡಿದರು. ಹಾಗೆ ನನ್ನ ತಂಗಿ ಮಗಳದ್ದು ಡಿಸೆಂಬರ್ 1ಗೆ ಬರ್ತ್ಡೇ ಇದೆ, ಇಬ್ಬರಿಗೂ ವಿಶ್ ಮಾಡಿ ಅಂತಂದ್ಬಿಟ್ಟು ವಸಂತಕ್ಕ ಅವರು ಕಮೆಂಟ್ ಮಾಡಿದರು. ಕಾಂತೇಶ್ ಅಣ್ಣ ಅವರೇ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಣ್ಣ. ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯುಷು ಮತ್ತು ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ನಿಮ್ಮ ಜೀವನ ಯಾವಾಗಲೂ ಖುಷಿಯಾಗಿರಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಅಣ್ಣ. ಹಾಗೆ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ದೀಪ್ತಿ ಪುಟ್ಟ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯುಷು ಮತ್ತು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ನಿಮ್ಮ ಮುಂದಿನ ಜೀವನ ತುಂಬ ಚೆನ್ನಾಗಿರಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಪುಟ್ಟ. ಈಗ ಹೊಸ್ಲೊರೆಸಿ ಹೊಸ್ಲಿಗೆ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕಿದ್ದಾಯಿತು. ಇವಾಗ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಮೊದಲಿಗೆ ನಾನಿಲ್ಲಿ ಹೊಸ್ಲು ಪೂಜೆಯನ್ನು ಮಾಡ್ತಾಯಿದ್ದೀನಿ. ಸುಮಾರು ತಿಂಗಳ ಮೇಲೆ ಆಯಿತು ಅಂತ ಅಂದ್ಕೊಳ್ತೀನಿ. ನನ್ನ ಹಸ್ಬೆಂಡು ದೇವ್ರ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿ ಇವತ್ತು ಅವರು ದೀಪ ಹಚ್ಚಿ ಪೂಜೆ ಮಾಡ್ತಾ ಇದ್ದಾರೆ. ಪ್ರತಿ ಸಲ ಅಂದರೆ ಇತ್ತೀಚೆಗೆ ನಾನು ಆದಷ್ಟು ಸಂಜೆ ಟೈಮೇ ಪೂಜೆ ಮಾಡ್ತಾಯಿದ್ದೆ. ಮಾರ್ನಿಂಗ್ ಟೈಮ್ ಒಂದೊಂದು ಸಲ ಅವರು ಬ್ಯುಸಿ ಆಗಿರ್ತಿದ್ರು. ಅದಾದಮೇಲೆ ಅವರು ತಲೆಗೆ ಸ್ನಾನ ಮಾಡಿರಲಿಲ್ಲ. ಯಾಕಂದರೆ ಈ ಥರ ವೆದರ್ ಇದ್ದಾಗ ಅವರು ತಲೆಗೆ ಸ್ನಾನ ಮಾಡಿ ನನಗೆ ಕೋಲ್ಡ್ ಆಗಿಬಿಟ್ಟಿದೆ ಅಮ್ಮ, ನೀನೇ ದೀಪ ಹಚ್ಬಿಡು ಅಂತಂದ್ಬಿಟ್ಟು ಹೇಳ್ತಾಯಿದ್ರು. ಹಾಗಾಗಿ ಸುಮಾರು ತಿಂಗಳ ಮೇಲೆ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಇವತ್ತು ಅವರು ದೇವ್ರ ಮನೆಯಲ್ಲಿ ದೀಪ ಹಚ್ಚಿ ಪೂಜೆಯನ್ನು ಮಾಡಿದ್ದಾರೆ. ಇವಾಗ ಪೂಜೆ ಎಲ್ಲ ಮಾಡಿದ್ದಾಯಿತು. ಆಮೇಲೆ ನಾನು ರಾಮಕೋಟಿ ಬರೆಯೋದನ್ನು ಸಾಕಷ್ಟು ಪೆಂಡಿಂಗಲ್ಲಿ ಇಟ್ಕೊಂಡ್ಬಿಟ್ಟಿದ್ದೆ. ಇವಾಗ ಡೈಲಿ ಪೂಜೆ ಮಾಡಿದಾಗಲೆಲ್ಲ 108 ಸಲ ರಾಮಕೋಟಿ ನಾಮವನ್ನು ಅಂದರೆ ರಾಮರ ನಾಮವನ್ನು ಬರೆದು ಅದಾದಮೇಲೆ ಪದ್ಮಾವತಿ ಅಮ್ಮನವ್ರ ಸ್ತೋತ್ರನ 108 ಸಲ ಹೇಳ್ಕೊಳ್ತೀನಿ. ಇವಾಗ ರಾಮಕೋಟಿ ಮತ್ತು ಪದ್ಮಾವತಿ ಅಮ್ಮನವರ ಸ್ತೋತ್ರ ಎಲ್ಲ ಹೇಳ್ಕೊಂಡಿದ್ದಾಯಿತು. ಮತ್ತು ಪೂಜೆನೂ ಮಾಡಿದ್ದಾಯಿತು. ಇವಾಗ ಟಿಫನ್ ಮಾಡ್ತಾಯಿದ್ದೀನಿ. ಟಿಫನ್ ಬಂದುಬಿಟ್ಟು ಇವತ್ತು ವಾಂಗಿಬಾತ್ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನು ರೆಸಿಪಿಗಳನ್ನೆಲ್ಲ ತುಂಬ ಸಿಂಪಲ್ಲಾಗೆ ಮಾಡ್ತಾಯಿರ್ತೀನಿ. ಇವಾಗ ಗ್ಯಾಸ್ ಸ್ಟವ್ ಆನ್ ಮಾಡಿ ಗ್ಯಾಸ್ ಸ್ಟವ್ ಮೇಲೆ ಬಾಣಲೆಯನ್ನು ಇಟ್ಕೊಂಡು ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ ಸಾಸಿವೆ ಚಿಟಪಟ ಅಂದಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕಿದೆ. ಅದಾದಮೇಲೆ ಈರುಳ್ಳಿಯನ್ನು ಹಾಕಿದೆ. ಅದೇ ನಾನು ಹೇಳ್ದಲ್ವಾ ಸ್ಟಾರ್ಟಿಂಗಲ್ಲಿ ಯಾವುದೇ ಒಂದು ರೆಸಿಪಿ ಆಗಿರ್ಬೋದು, ಎಣ್ಣೆಯಲ್ಲಿ ಈರುಳ್ಳಿಯನ್ನು ಹಾಕಿದಾಗ ಈರುಳ್ಳಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿದ್ರೆ ಆ ಒಂದು ರೆಸಿಪಿ ಅನ್ನೋದು ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಅದೇ ರೀತಿಯಾಗಿಯೇ ಎಣ್ಣೆಯಲ್ಲಿ ಈರುಳ್ಳಿಯನ್ನು ಹಾಕಿದ್ಮೇಲೆ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಅದಾದಮೇಲೆ ಟೊಮೊಟೊ ಹಣ್ಣು ಹಾಕಿ ಹಾಗೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಇನ್ನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಬದನೆಕಾಯನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇವಾಗ ಅದೆಲ್ಲ ಬೇಯೋದಕ್ಕೆ ಇಟ್ಟು ಇನ್ನು ಈ ಕಡೆಗೆ ನಾನು ಹಿಂದಿನ ದಿನ ನೈಟು ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ನಲ್ವ ಆ ಪಾತ್ರೆಗಳನ್ನೆಲ್ಲ ಜೋಡಿಸ್ತಾ ಇವಾಗ ಹಂಗೆ ಟಿಫನ್ನು ಸಹ ರೆಡಿ ಮಾಡ್ತಾಯಿದ್ದೀನಿ. ಈಗ ನೋಡ್ತಾ ಇರ್ಬೋದು ವಾಂಗಿಬಾತ್ ಗೊಜ್ಜೆಲ್ಲ ರೆಡಿಯಾಗಿದೆ. ಇನ್ನು ವಾಂಗಿಬಾತ್ ಪೌಡ್ರನ್ನು ಕೊನೆಯದಾಗಿ ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಾಗೆ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಟ್ಟು ಇನ್ನು ವೈಟ್ ರೈಸನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ವಾಂಗಿಬಾತ್ ಅನ್ನೋದು ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ವಾಂಗಿಬಾತ್ ಅಂತೂ ಟಿಫನ್ಗೆ. ನಮಗೆ ಇಷ್ಟ ಆಗುವಂತಹ ರೆಸಿಪಿಗಳಲ್ಲಿ ಈ ಒಂದು ರೆಸಿಪಿನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇವಾಗ ವೈಟ್ ರೈಸನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇನ್ನು ಬೆಳಗ್ಗೆ ವಾಂಗಿಬಾತನ್ನು ಮಾಡಿ ಟಿಫನ್ ತಿಂದು ಇನ್ನು ಟೀ ಮಾಡಿ ಕುಡಿದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಹಾಗೇ ಬಟ್ಟೆಗಳಿತ್ತು. ಆ ಬಟ್ಟೆಗಳೆಲ್ಲ ಒಂದು ಸ್ವಲ್ಪ ಈ ಥರ ವೆದರಲ್ಲಿ ಸ್ಟ್ಯಾಂಡ್ ಮೇಲೆ ಹಾಕಿದ್ನಲ್ವ ಹಂಗೋ ಹಿಂಗೋ ಒಂದು ಸ್ವಲ್ಪ ಒಣಗಿತ್ತು. ಇನ್ನೇನು ಮಾಡೋದಕ್ಕಾಗೋದಿಲ್ಲ. ಇನ್ನು ನಾಳೆ ಬೇರೆ ಬಟ್ಟೆಗಳನ್ನು ಹಾಕಬೇಕಾಗಿತ್ತು. ಇನ್ನೂ
ಸಾಕಷ್ಟು ಈ ಥರ ಸ್ನಾನ ಮಾಡಿದಾಗ ಟವಲ್ಸ್ ಎಲ್ಲ ಹಾಕೋದಕ್ಕೆ ಜಾಗನೇ ಇರ್ತಾ ಇರಲಿಲ್ಲ. ಹಾಗಾಗಿ ಆ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿ ವಾರ್ಡ್ರೋಬಲ್ಲಿಟ್ಟೆ. ವಿಡಿಯೋಸ್ ಏನೂ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಇವಾಗ ಮತ್ತೆ ಮಧ್ಯಾಹ್ನ ಅಡುಗೆಗೆ ಬಂದುಬಿಟ್ಟು ಏನೂ ಮಾಡೋದಕ್ಕೆ ಹೋಗಲಿಲ್ಲ. ಟಿಫನ್ ತಿಂದಿದ್ದೆ ಲೇಟ್ ಆಗಲ್ವಾ, ಹಾಗಾಗಿ ಇನ್ನೊಂದು ಸ್ವಲ್ಪ ವಾಂಗಿಬಾತ್ ಇತ್ತು, ಅದನ್ನು ನನ್ನ ಹಸ್ಬೆಂಡ್ಗೆ ಇಟ್ಕೊಟ್ಟೆ. ಇನ್ನು ನಾನು ಬಾಳೆಹಣ್ಣು ಅದು ಇದು ತಿಂದ್ಕೊಂಡೆ. ಅದಾದಮೇಲೆ ಇವಾಗ ನೈಟ್ ಅಡುಗೆಗೆ ಅಂತಂದ್ಬಿಟ್ಟು ಬಸ್ಸಾರು ಮಾಡೋಣ ಅಂತಂದ್ಬಿಟ್ಟು ಸಬ್ಬಕ್ಕಿ ಸೊಪ್ಪು ಮತ್ತು ಅರವೆ ಸೊಪ್ಪನ್ನು ತರಿಸಿದ್ದೆ. ಅದಂತೂ ಅಂದರೆ ಎಷ್ಟು ಸೊಪ್ಪು ವೇಸ್ಟ್ ಇತ್ತು ಅಂತಂದರೆ ಸಿಕ್ಕಾಪಟ್ಟೆ ವೇಸ್ಟ್ ಇತ್ತು. ನನ್ನ ಹಸ್ಬೆಂಡ್ ಹೋಗಿ ತೊಗೊಂಬಂದಿದ್ರು ಫಾರಮ್ ಫ್ರೆಶಲ್ಲಿ ಅಂತಂದ್ಬಿಟ್ಟು. ಅಲ್ಲಿ ಯಾವಾಗಲೂ ಕಂಪ್ಲೇಂಟ್ಸೆ, ತರಕಾರಿಗಳು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಮತ್ತು ಈ ಒಂದು ಸೊಪ್ಪುಗಳು ಅಷ್ಟೊಂದು ಚೆನ್ನಾಗಿರೋದಿಲ್ಲ. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಯಾಕೆ ಅಲ್ಲಿಗೆ ಹೋಗ್ತಿರೋ ಗೊತ್ತಿಲ್ಲ, ಏನು ಆ ಅಂಗಡಿಯಲ್ಲಿ ಜಗಮಗ ಲೈಟ್ಸ್ ಎಲ್ಲ ನೋಡಿಬಿಟ್ಟು ಅಲ್ಲಿಗೆ ಹೋಗ್ತಿರೋ ಏನು ಕತೆನೋ ಗೊತ್ತಿಲ್ಲ, ಅಲ್ಲಿ ತರಕಾರಿಗಳೇ ಚೆನ್ನಾಗಿರೋದಿಲ್ಲ ಅಂತಂದ್ಬಿಟ್ಟು ಅವ್ರ ಹತ್ರ ಹಂಗೆ ಮಾತಾಡಿಕೊಂಡು ಆ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿ ಅವ್ರಿಗೆ ತೋರಿಸಿ ಎಷ್ಟೊಂದು ಸೊಪ್ಪು ವೇಸ್ಟ್ ಆಗಿದೆ ಬನ್ನಿ ನೋಡಿ ಅಂತ ಅವ್ರಿಗೆ ತೋರಿಸಿ, ಅದಾದಮೇಲೆ ಇನ್ನು ಪಾಟುಗಳಲ್ಲಿ ಅರವೆ ಸೊಪ್ಪೆಲ್ಲ ಬೆಳೆದಿತ್ತು, ಆ ಸೊಪ್ಪನ್ನೆಲ್ಲ ಕಟ್ ಮಾಡಿಕೊಂಡು ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಸೇವಂತಿಗೆ ಗಿಡಗಳಲ್ಲಿ ಹೂಗಳು ಅನ್ನೋದು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತಂದ್ಬಿಟ್ಟು. ನಾನು ಈ ಗಿಡಗಳನ್ನು ನೆಟ್ಟಾಗಲೇ ಹೇಳಿದ್ನಲ್ವ, ಈ ಗಿಡಗಳಲ್ಲಿ ಈ ಹೂಗಳನ್ನೋದು ಅಂದರೆ ಮೊಗ್ಗಿತ್ತಲ್ವ, ಅವಾಗ ಆ ಮಗುಗಳೆಲ್ಲ ಆಡಿದ್ಮೇಲೆ ಈ ಗಿಡ ಅನ್ನೋದು ಲಾಸ್ಟ್ ಆಗುತ್ತೋ ಏನೋ ಅಂತಂದ್ಬಿಟ್ಟು ಅದೇ ರೀತಿ ಆಗುತ್ತೋ ಏನೋ ಗೊತ್ತಿಲ್ಲ. ಈ ಹೂಗಳನ್ನ ಹಂಗೆ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ, ಶುಕ್ರವಾರ ಪೂಜೆಗೆ ಇಟ್ಕೊಳ್ಳೋಣ ಅಂತಂದ್ಬಿಟ್ಟು. ಮೊನ್ನೆನೇ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದೆ ಸೋಮವಾರ ಪೂಜೆಗೆ ಕಟ್ ಮಾಡ್ಕೊಳ್ತೀನಿ ಅಂತಂದ್ಬಿಟ್ಟು. ಆಮೇಲೆ ಮನೆಯಲ್ಲಿ ಒಂದು ಸ್ವಲ್ಪ ಹೂವು ಇತ್ತು, ಅಮ್ಮ ಮನೆಯಿಂದ ಬರಬೇಕಾದ್ರೆ ತೊಗೊಂಬಂದಿದ್ದೆ, ಆ ಒಂದು ಸ್ವಲ್ಪ ಹೂವು ಎಲ್ಲ ಇತ್ತು. ಈ ಹೂಗಳನ್ನೆಲ್ಲ ಹಂಗೆ ಬಿಡೋಣ, ಶುಕ್ರವಾರ ಪೂಜೆಗೆ ಕಟ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಹಂಗೆ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬಾಲ್ಕನಿಯಲ್ಲಿ ಅಷ್ಟು ಹೂಗಳು ಬಿಟ್ಟಿದೆ, ಇದು ಇನ್ನೊಂದು ಬಾಲ್ಕನಿಯಲ್ಲಿ ನೋಡ್ತಾ ಇರ್ಬೋದು ಇಷ್ಟೊಂದು ಹೂಗಳು ಬಿಟ್ಟಿದೆ. ಒಂದಿನ ಪೂಜೆಗೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಶುಕ್ರವಾರ ಮುಸ್ಸಂಜೆ ಪೂಜೆನೇ ಮಾಡೋದು. ಗುರುವಾರ ಬಂದುಬಿಟ್ಟು ಪೌರ್ಣಮಿ ಇದೆ ಅಲ್ವಾ, ಮಾರ್ಗಶಿರ ಮಾಸದಲ್ಲಿ ಗುರುವಾರ ಬೇರೆ ಪೌರ್ಣಮಿ ಬಂದಿದೆ. ಲಕ್ಷ್ಮೀ ಅಮ್ಮನವ್ರಿಗೆ ಗುರುವಾರ ಮುಸ್ಸಂಜೆ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಲ್ವ, ಹಾಗಾಗಿ ಗುರುವಾರ ಮುಸ್ಸಂಜೆ ಪೂಜೆ ಮಾಡೋದು. ಇನ್ನು ಶುಕ್ರವಾರನೂ ಅಷ್ಟೇ ಮುಸ್ಸಂಜೆ ಪೂಜೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ಪಾಟುಗಳಲ್ಲಿ ಇಷ್ಟೊಂದು ಅರವೆ ಸೊಪ್ಪು ಅನ್ನೋದು ಬೆಳೆದಿದೆ. ನಾನಿಲ್ಲಿ ಸೀಡ್ಸ್ ಏನೂ ಹಾಕೋದಕ್ಕೆ ಹೋಗೋದಿಲ್ಲ, ಈ ಸೊಪ್ಪು ತೊಳೆದಿರೋ ನೀರನ್ನೆಲ್ಲ ಗಿಡಗಳಿಗೆ ಹಾಕ್ತಾ ಇರ್ತೀನಿ ಅಲ್ವಾ, ಅವುಗಳಲ್ಲಿ ಸೀಡ್ಸ್ ಎಲ್ಲ ಬಿದ್ದಿರುತ್ತೇನೋ, ಅವುಗಳಿಂದ ಹಂಗೆ ಮೊಳಕೆ ಹೊಡೆದು ಈ ಥರ ಸೊಪ್ಪು ಬೆಳೆದಿರುತ್ತೆ. ಇವಾಗ ಆ ಸೊಪ್ಪನ್ನೆಲ್ಲ ಕಟ್ ಮಾಡ್ಕೊಂಬಂದು ಇವಾಗ ಇಲ್ಲಿ ಮುರಿದು ಹಾಕಿ, ಇನ್ನು ಈ ಸೊಪ್ಪು ಅಂದರೆ ಇದರಲ್ಲಿ ಒಂದು 4 ಥರ ಸೊಪ್ಪಿದೆ. ಅರವೆ ಸೊಪ್ಪು, ಅವಲಕ್ಕಿ ಸೊಪ್ಪು, ಕೆರೆ ಸೊಪ್ಪು, ಇನ್ನು ಕಾಶಿ ಸೊಪ್ಪು ಏನೋ ಇತ್ತು ಅಂತ ಅಂದ್ಕೊಳ್ತೀನಿ, ಚಿಕ್ಕದಾಗಿತ್ತು ಅವೆಲ್ಲನೂ. ಅರವೆ ಸೊಪ್ಪೇ ತುಂಬ ದೊಡ್ಡದಾಗಿ ಬೆಳ್ಕೊಂಡಿದ್ದು. ಆ ಸೊಪ್ಪನ್ನೆಲ್ಲ ಕಟ್ ಮಾಡಿ ತೊಳೆದು ಕುಕ್ಕರ್ ಒಳಗಡೆ ಹಾಕ್ಬಿಟ್ಟು ಇವಾಗ ಗ್ಯಾಸ್ ಸ್ಟವ್ ಮೇಲೆ ಇಟ್ಟಿದ್ದೀನಿ. ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಇನ್ನು ಸೊಪ್ಪಿಗೆ ಒಗ್ಗರಣೆ ಕೊಡೋದಕ್ಕೋಸ್ಕರ ಈರುಳ್ಳಿ ಮತ್ತು ಬೆಳ್ಳುಳ್ಳಿನೆಲ್ಲ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನನಗೆ ಬಸ್ಸಾರು ಮಾಡಿದಾಗ ಸೊಪ್ಪಿಗೆ ಈರುಳ್ಳಿ ಬೆಳ್ಳುಳ್ಳಿ ಅನ್ನೋದು ಜಾಸ್ತಿ ಹಾಕಿದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಯಾರಾದರೂ ಟ್ರೈ ಮಾಡಿಲ್ಲ ಅಂತಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ ಸೊಪ್ಪು ಅನ್ನೋದು. ನೆಕ್ಸ್ಟ್ ಇನ್ನು ಆ ಕಡೆಗೆ ಸೊಪ್ಪಿಗೆ ಒಗ್ಗರಣೆ ಕೊಡೋದಕ್ಕೆ ಗ್ಯಾಸ್ ಸ್ಟವ್ ಮೇಲೆ ಬಾಣಲೆಯನ್ನು ಇಟ್ಕೊಂಡು ಸಾಸಿವೆ ಎಲ್ಲ ಹಾಕಿ ಕರಿಬೇವಿನ ಸೊಪ್ಪು ಹಾಕಿ ಆಮೇಲೆ ಬೆಳ್ಳುಳ್ಳಿಯನ್ನು ಹಾಕಿ ಬೆಳ್ಳುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ, ಅದಾದಮೇಲೆ ಇನ್ನು ಈ ಕಡೆಗೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಅದನ್ನೆಲ್ಲ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಈ ಕಡೆ ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡೆ. ಇನ್ನು ಈ ಕಡೆ ಸಾಂಬಾರಿಗೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಆ ಕಡೆ ಸೊಪ್ಪು ಒಗ್ಗರಣೆ ಕೊಡೋದಕ್ಕೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಗೋಲ್ಡನ್ ಕಲರ್ ಬರೋದಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ, ಹಾಗಾಗಿ ಆ ಕಡೆ ಸೊಪ್ಪಿಗೆ ಒಗ್ಗರಣೆ ಕೊಡೋದಕ್ಕೂ ರೆಡಿ ಮಾಡ್ಕೊಳ್ತಾ ಇದ್ದೆ. ಇನ್ನು ಈ ಕಡೆ ಮಿಕ್ಸಿ ಜಾರ್ ಒಳಗಡೆ ಸಾಂಬಾರಿಗೆ ರುಬ್ಕೊಳ್ಳೋದಕ್ಕೂ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಇನ್ನಿವಾಗ ಸೊಪ್ಪಿಗೆ ಒಗ್ಗರಣೆ ಕೊಡೋದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೆ. ಹಾಗೆ ಇನ್ನು ಒಣಮೆಣ್ಸಿನ್ಕಾಯಿನೂ ಅಷ್ಟೇ ಹಾಕಿದ್ದೆ. ಇವಾಗ ಸೊಪ್ಪನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ. ಇನ್ನು ಇದಕ್ಕೆ ಮೊಳಕೆ ಹುರುಳಿಕಾಳು ಹಾಕ್ಬಿಟ್ಟು ಮಾಡಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಈ ಬಸ್ಸಾರು ಅನ್ನೋದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಬಸ್ಸಾರು ಅನ್ನೋದು. ಇನ್ನು ನಮ್ಮ ಫ್ರೆಂಡವ್ರು ಇದ್ದಾರಲ್ವ, ಅವರು ತಿರುಪತಿಯವರು, ಅವ್ರ ಕಡೆ ಎಲ್ಲ ಈ ಬಸ್ಸಾರು ಮಾಡೋದಿಲ್ವಂತೆ. ಕಾಲ್ ಮಾಡಿ ಕೇಳಿದೆ ಅವ್ರಿಗೆ, ಈ ಥರ ಬಸ್ಸಾರು ನಿಮ್ಮ ಕಡೆ ಮಾಡ್ತೀರಾ, ತಿಂದಿದ್ದೀರಾ, ಟೇಸ್ಟ್ ಮಾಡಿದ್ದೀರಾ ಅಂತಂದ್ಬಿಟ್ಟು. ಅವರು ಹೌದಾ ನಮ್ಮ ಕಡೆ ಅದೆಲ್ಲ ಮಾಡೋದಿಲ್ಲ ಅಂತಂದರು. ಸರಿ ಆಯಿತು ತೊಗೊಂಬಂದು ಕೊಡ್ತೀನಿ, ಟೇಸ್ಟ್ ಮಾಡಿ ನೋಡಿ ಅಂತಂದ್ಬಿಟ್ಟು ಹೇಳಿದ್ದೆ.
ಇದ್ದೆ. ಇನ್ನು ಅವ್ರಿಗೂ ಅಷ್ಟೇ ಇವತ್ತೂ ಬಸ್ಸಾರು ಮತ್ತು ಸೊಪ್ಪನ್ನ ತೊಗೊಂಡೋಗಿ ಕೊಟ್ಟೆ. ಇವಾಗ ಸೊಪ್ಪಿಗೆಲ್ಲ ಒಗ್ಗರಣೆ ಕೊಟ್ಟಿದ್ದಾಯಿತು, ಆಮೇಲೆ ಇನ್ನು ಸಾಂಬಾರಿಗೆಲ್ಲ ರುಬ್ಕೊಂಡಿದ್ದು ಆಯಿತು. ಇವಾಗ ಈ ಒಂದು ಖಾರನ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆಮೇಲೆ ಇನ್ನು ಸೊಪ್ಪು ಬೇಯೋದಕ್ಕೆ ನೀರನ್ನೆಲ್ಲ ಹಾಕಿದ್ನಲ್ವ, ಅದೇ ಒಂದು ನೀರನ್ನೇ ಇವಾಗ ಸಾಂಬಾರ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟೆ. ಇನ್ನು ನಾನು ಮಂಗಳವಾರ ಅಷ್ಟೇ ವೀಡಿಯೋಸ್ ಮಾಡ್ಕೊಂಡಿದ್ದು. ನೆಕ್ಸ್ಟ್ ಇವಾಗ ಬುಧವಾರ ದಿನ ನಾನು ಹೇರ್ ಕಟ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮು ನಾನು ಹೇರ್ ಕಟ್ ನನಗೆ ನಾನೇ ಮಾಡ್ಕೊಳ್ತಾ ಇದ್ದೀನಿ. ಮೊದಲೆಲ್ಲ ಅಂದರೆ ಮದುವೆ ಆದಮೇಲೆ ಒಂದು ಸಲ ನನ್ನ ಹಸ್ಬೆಂಡ್ ಅವರ ಅಜ್ಜಿ ಒಂದು ಸಲ ಹೇರ್ ಕಟ್ ಮಾಡಿದರು. ಅದಾದಮೇಲೆ ನಾನು ಯಾವತ್ತೂ ಹೇರ್ ಕಟ್ಟನ್ನು ಮಾಡಿಸ್ಕೊಂಡಿರಲಿಲ್ಲ. ಅಂದರೆ ಏನು ಅಂತಂದರೆ ಕಮೆಂಟಲ್ಲೂ ನನಗೆ ಕಮೆಂಟ್ ಮಾಡ್ತಾಯಿದ್ರು ಕೆಲವು ಅಕ್ಕಂದರು, ಮಂಜು ನೀವು ಕೂತ್ಕೊಂಡಾಗ ನಿಮ್ಮ ಕೂದಲು ಅನ್ನೋದು ನೆಲಕ್ಕೆ ತಾಕಬಾರ್ದು, ಆ ರೀತಿಯಾಗಿ ಏನಾದರೂ ತಾಕಿದ್ರೆ ಗಂಡನಿಗೆ ಫೈನಾನ್ಷಿಯಲಿ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಬರುತ್ತಂತೆ ಮಂಜು, ಕಟ್ ಮಾಡಿ ಅಂತಂದ್ಬಿಟ್ಟು ಹೇಳ್ತಿದ್ರು. ನನಗೆ ಆವಾಗ ಅಂದರೆ ಸಿಕ್ಕಾಪಟ್ಟೆ ತಲೆಯಲ್ಲಿ 108 ಟೆನ್ಷನ್ ಇರ್ತಾಯಿತ್ತು, ಯಾರು ಮಾಡ್ಕೊಳ್ತಾರೆ ಅಂತಂದ್ಬಿಟ್ಟು ಈ ಥರ ನಾನು ನೆಗ್ಲೆಕ್ಟ್ ಮಾಡ್ತಾಯಿದ್ದೆ. ಆಮೇಲೆ ಇನ್ನೊಂದೇನು ಅಂತಂದರೆ ಮನೆ ಕಡೆ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಇದ್ದಾಗ, ತಲೆಯಲ್ಲಿ 108 ಟೆನ್ಷನ್ಸ್ ಇದ್ದಾಗ ನಮಗೆ ನಾವು ಕೇರ್ ಮಾಡ್ಕೊಳ್ಳೋದು ಅಷ್ಟೊಂದು ನಮಗೆ ಇಂಟ್ರೆಸ್ಟ್ ಇರೋದಿಲ್ಲ. ಅದು ಒಂದು ರೀಸನ್ ಆಗಿತ್ತು. ಇನ್ನು ನಾನು ಮೊನ್ನೆ ಹೀಗೆ ಒಂದು ವಿಡಿಯೋನ ನೋಡ್ತಾ ಇದ್ದೆ. ಆವಾಗ ಒಂದು ವ್ಲಾಗಲ್ಲಿ ಒಬ್ಬ ಹಿರಿಯರು ಈ ಥರ ಹೇಳ್ತಾಯಿದ್ರು. ನನಗೆ ಆವಾಗ ತಟ್ಟಂತ ನೆನಪು ಬಂತು. ನಾನು ಅಷ್ಟೇ ಅಲ್ವಾ, ಸಾಕಷ್ಟು ದಿನಗಳಿಂದ ಹೇರ್ ಕಟ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಅಂತಂದ್ಬಿಟ್ಟು ಮಂಗಳವಾರ ದಿನ ನಾನು ಡಿಸೈಡ್ ಮಾಡಿದೆ, ಇಲ್ಲ ನಾಳೆ ಏನಾದರೂ ಆಗಲಿ ನನಗೆ ನಾನೇ ಹೇರ್ ಕಟ್ಟನ್ನು ಮಾಡ್ಕೊಂಬಿಡೋಣ ಅಂತಂದ್ಬಿಟ್ಟು ಅಂದ್ಕೊಂಡು ಮಂಗಳವಾರ ದಿನ ಹೇರ್ ಕಟ್ ಮಾಡಬಾರ್ದಲ್ವ, ಹಾಗಾಗಿ ವೆಯ್ಟ್ ಮಾಡಿ ಬುಧವಾರ ದಿನ ನಾನು ನನಗೆ ನಾನೇ ಯು ಶೇಪ್ ಹೇರ್ ಕಟ್ಟನ್ನು ಮಾಡಿದೆ. ನನಗೇನೋ ಚೆನ್ನಾಗಿ ಬಂತು ಅಂತ ಅಂದ್ಕೊಂಡಿದ್ದೀನಿ. ಭಯ ಆಗ್ತಾಯಿತ್ತು ಹೆಂಗೆ ಮಾಡ್ಕೊಳ್ತೀನೋ ಏನೋ, ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ, ಚೆನ್ನಾಗಿ ಬರುತ್ತೋ ಇಲ್ವೋ. ಅಂದರೆ ಪಾರ್ಲರ್ಗೆ ಹೋದರೆ ಎಷ್ಟು ದುಡ್ಡು ಕೇಳ್ತಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಒಂದು 300-400 ಆದರೂ ಆಗುತ್ತೆ ಅಂದ್ಬಿಟ್ಟು ಸರಿ ನಾನೇ ಒಂದು ಸಲ ಟ್ರೈ ಮಾಡಿ ನೋಡೋಣ ಅಂತಂದ್ಬಿಟ್ಟು ನನಗೆ ನಾನೇ ಯು ಶೇಪ್ ಹೇರ್ ಕಟ್ಟನ್ನು ಮಾಡಿದೆ. ನನಗಂತೂ ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತು. ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಚೆನ್ನಾಗಿ ಮಾಡ್ಕೊಂಡಿದ್ದೀನಾ ಇಲ್ವಾ ಅಂತಂದ್ಬಿಟ್ಟು. ಇನ್ನು ನಾನು ಯಾವ ಥರ ಮಾಡಿಕೊಂಡೆ ಅಂತಂದ್ಬಿಟ್ಟು ವಿಡಿಯೋದಲ್ಲೇ ತೋರಿಸಿದ್ನಲ್ವಾ, ನಾನು ಹೇರ್ಸನ್ನು ಡಿವೈಡ್ ಮಾಡಿ ಮುಂದಕ್ಕೆ ಹಾಕ್ಕೊಂಡು ಏರ್ ಬ್ಯಾಂಡ್ಸನ್ನು ಹಾಕಿ ಆಮೇಲೆ ನಾನು ಹೇರ್ ಕಟ್ಟನ್ನು ಮಾಡಿದೆ. ಇವಾಗ ನೋಡ್ತಾ ಇರ್ಬೋದು ಯು ಶೇಪ್ ಹೇರ್ ಕಟ್ ಅನ್ನೋದು ಚೆನ್ನಾಗಿ ಬಂದಿದೆಯಾ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.